ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತುತಿಸೋಣವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ನೀರುಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ. ಹಗಲು ನೀರುಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ಸ್ತೋತ್ರ. ಪಾಸ್ಟ್ರಪ್ಪ, ಪಾಸ್ಟ್ರಮ್ಮ ಮತ್ತು ಅವರ ಕುಟುಂಬದವರಿಗೆ ಸ್ತೋತ್ರ. ನಿಮ್ಮೆಲ್ಲರನ್ನು ಸ್ತುತಿಸೋಣವ ಕಾರ್ಯಕ್ರಮಕ್ಕೆ ಮತ್ತೆ ನಾನು ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಪಾಸ್ಟ್ರಪ್ಪನವರು, ಅಮ್ಮನವರು ಹಾಗೂ ಅವರ ಕುಟುಂಬದವರ ಪ್ರಾರ್ಥನೆಯಿಂದ, ದೇವರ ಕೃಪೆಯಿಂದ ಮತ್ತು ಅವರ ಸೇವೆಯಿಂದ ಸುಮಾರು 41 ವರ್ಷ ನನ್ನ ಆತ್ಮಿಕ ಜೀವನದಲ್ಲಿ ಕ್ರಿಸ್ತನಲ್ಲಿ ಬೆಳೆಯುವಂತೆ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ನಮ್ಮ ಆತ್ಮಿಕ ತಂದೆ ನನಗೆ ಮಾತ್ರ ಅಲ್ಲ, ಲಕ್ಷಾಂತರ ಜನರಿಗೆ ಆತ್ಮಿಕ ತಂದೆಯಾಗಿರುವ ಸನ್ಮಾನ್ಯ ಬೋಧಕರಾದ ಅಪೋಸ್ಟಲ್ ರೆವರೆಂಡ್ ಡಾಕ್ಟರ್ ಎಸ್ ಆರ್ಥರ್ ಪಾಲ್ ಅಯ್ಯನವರು ಕೃಪಾ ಸುವಾರ್ತೆ ದೇವಾಲಯ ಬೆಂಗಳೂರಿನಲ್ಲಿ ಯಶವಂತಪುರ RTO ಆಫೀಸ್ ಹಿಂಭಾಗದಲ್ಲಿರುವ ಗ್ರೇಸ್ ಗಾಸ್ಪಲ್ ಚರ್ಚ್ ಈ ಸಭೆಯ ಸ್ಥಾಪಕರು ಹಾಗೂ ಹಿರಿಯ ಬೋಧಕರಾಗಿದ್ದಾರೆ. ಫೌಂಡರ್ ಅಂಡ್ ಸೀನಿಯರ್ ಪಾಸ್ಟರ್. 1995ರಲ್ಲಿ ಪಾಸ್ಟ್ರಪ್ಪ ಮೂಲಕ ದೀಕ್ಷಾ ಸ್ನಾನ ಹೊಂದುವಂತೆ ದೇವರು ನನಗೆ ಸಹಾಯ ಮಾಡಿದರು. ಅದಾದ ಬಳಿಕ ನನ್ನ PUC ಮುಗಿಸಿ, ಅದಾದ ಬಳಿಕ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ, ಇವಾಗ ದೇವರ ಕೃಪೆಯಿಂದ 15 ವರ್ಷದಿಂದ ಮಸ್ಕಟ್ ದೇಶದಲ್ಲಿ ಕೆಲಸ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ನಾನು ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರತಿ ಭಾನುವಾರ 100 ಜನರನ್ನು ದೇವರು ಪಾಸ್ಟ್ರಪ್ಪ ಅವರ ಪ್ರಾರ್ಥನೆಯಿಂದ, ಕಷ್ಟದಿಂದ, ರೋಗದಿಂದ, ಕಣ್ಣೀರಿನಿಂದ, ಪಿಶಾಚಿ ಪೀಡಿತದಿಂದ ಬರುವ ಜನರನ್ನು ದೇವರು ಬಿಡುಗಡೆ ಮಾಡುತ್ತಿದ್ದಾರೆ. ಸಾವಿರಾರು ಸಾಕ್ಷಿಗಳನ್ನು ನಾವು ಕೇಳಬಹುದು. ಇವತ್ತು ಕೂಡ ಪ್ರಿಯರೇ, ಒಂದು ಒಳ್ಳೆ ಸುದ್ದಿ ನಿಮಗೆ ಹೇಳ್ತೀನಿ. ನಮ್ಮ ಎಲ್ಲರ ಆಶೀರ್ವಾದಕ್ಕಾಗಿ ಮತ್ತು ಸ್ತುತಿಸೋಣವ ಈ ಸ್ತುತಿ ಕಾರ್ಯಕ್ರಮ ಉದ್ಘಾಟನೆಗಾಗಿ ಸನ್ಮಾನ್ಯ ಪಾಸ್ಟ್ರಪ್ಪನವರು ನಮಗಾಗಿ ಪ್ರಾರ್ಥಿಸುತ್ತಾರೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಕರ್ತನಿಗೆ ಸ್ತೋತ್ರ, ನಿಮ್ಮೆಲ್ಲರಿಗೂ ಸ್ತೋತ್ರ. ಇವಾಗ ನಿಮ್ಮೆಲ್ಲರೂ ಸಂಧಿಸಲು ಬಹಳ ಸಂತೋಷ. ಏನಂದ್ರೆ ನಮ್ಮ ಬ್ರದರ್ ಸಹೋದರ ಬ್ರದರ್ ನವೀನ್ ಪ್ರಸನ್ನ ಕುಮಾರ್
ಅವ್ರ ಪತ್ನಿ ಮೆಟಿಲ್ಡಾ, ಇವ್ರ ಫ್ಯಾಮಿಲಿಯವರು ಒಂದು ಸಿಡಿ ತಯಾರು ಮಾಡ್ತಾ ಇದ್ದಾರೆ, ಪ್ರೈಸ್ ಅಂಡ್ ವರ್ಷಿಪ್. ಅದು ಮುಖಾಂತರವಾಗಿ ಅನೇಕ ವೀಕ್ಷಕರು ದೇವರು ಸಂಧಿಸಬೇಕು, ಅವರೆಲ್ಲರ ಆಶೀರ್ವದಿಸಬೇಕು, ಎಲ್ಲರ ಬಾಳಲ್ಲಿ ಒಂದು ಅರ್ಪಣೆ ಮಾಡಬೇಕು, ಅವ್ರ ಕೊಂದ ಕರ್ತಗಳೆಲ್ಲ ನೀಗಿಸ್ಬೇಕು, ಅವ್ರನ್ನ ತೆಗೆದುಕೊಂಡ ಕಾರ್ಯಗಳ ಕೈಕೂಡಿ ಬರಬೇಕು, ತೊಂದರೆಗಳನ್ನ ಬೆಳೆಗಳಾಗಬೇಕು, ದೇವರು ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕು, ಕರ್ತನಾದ ದೇವರು ಎಲ್ಲರ ಆಶೀರ್ವಾದ ಮಾಡಬೇಕಂತ ಈ ಸೇರಿ ತಯಾರು ಮಾಡ್ತಾ ಇದ್ದಾರೆ. ದೇವರು ಆಶೀರ್ವಾದ ಮಾಡಲಿ, ಅವ್ರು ಮಾಡೋದೆಲ್ಲ ಕೈ ಬಿಡಿ ಬರಲಿ, ಸಫಲ ಆಗಲಿ. ನಿಮ್ಮಲ್ಲೂ ಕೂಡ ದೇವರ ಆಶೀರ್ವಾದ ಮಾಡಿ ಎಲ್ಲರೂ ಸಹಕಾರ ಮಾಡಿ ಅವ್ರ ಜೊತೆಲಿ ದೇವ್ರ ಸೇವೆ ಮಾಡುತ್ತೆ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲರೂ ಯೇಸು ನಾಮದಲ್ಲಿ ಕಾಣ್ಬಿಟ್ಟು ಕೇಳ್ತೀನಿ. ವಂದನ. ನಾಟ್ ಬಿಸಿ. ದೇವರೇ ಒಳ್ಳ ಸಮಯಕ್ಕಾಗಿ ಸ್ತೋತ್ರ. ಈ ವೀಕ್ಷಕರು ಯಾರೆಲ್ಲ ನೋಡ್ತಾದ್ರು ಅವರೆಲ್ಲರೂ ಆಶೀರ್ವಾದ ಮಾಡಿ, ಅವ್ರ ಪದ ಕೊಡ್ತಾನೆ ನೀರಿದೆ, ಅವ್ರ ಸಮಸ್ಯೆಗಳನ್ನ ಬದಲಾಯಿಸಿ, ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡು. ಅವರು ಏನು ಶನಿ ವಯಸ್ಸಿನಲ್ಲಿದ್ದರು ಅದೆಲ್ಲ ನೀಗಿಸಿ ಒಳ್ಳೆ ಆಶೀರ್ವಾದ ಬಂದು ಅವ್ರ ಬಾಳಿನಲ್ಲಿ ತುಂಬ ತೊಲಗಿಲಿ, ಆತ್ಮೀಯ ರೀತಿಯಲ್ಲಿ, ಜನರ ರೀತಿಯಲ್ಲಿ, ಯೋಗದ ರೀತಿಯಲ್ಲಿ, ಎಲ್ಲ ವಿಷಯದಲ್ಲಿ ಅಪರಿತವಾಗಿ ಅಲಂಕಲಾದ ಆಶೀರ್ವಾದ ಮಾಡು. ನಿಮ್ಮ ನಾಮ ಈ ಸೀಗೆ ಮುಖಾಂತರವಾಗಿ ದೊಡ್ಡ ಕಾರ್ಯ ಮಾಡಬೇಕು. ಯೇಸು ನಾಮದಲ್ಲಿ ಬೇಡಿಕೊಳ್ತೀನಿ, ಆಶೀರ್ವಾದ ಮಾಡು ತಂದೆ ದೇವರೇ, ಆಮೇಲೆ. ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆದು ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣವಾ? ಅವರು ಅಭಿನೇಸರಾಗಿದ್ದಾರೆ, ಇದುವರೆಗೆ ನಡೆಸಿದ್ರು ಸ್ತೋತ್ರಕರ್ತನೆ. ಎಬಿನೇಸರ್ ನೀವೇ ಅಯ್ಯ, ಇದುವರೆಗೂ ಸಹಾಯ ನೀವೇ. ಎಬಿನೇಸರ್ ನೀವೇ ಅಯ್ಯ, ಇದುವರೆಗೂ ಸಹಾಯ ನೀವೇ. ಎಲ್ರೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಎಲ್ರೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನದಾರೆ ವಂದಿಸುವೆ. ಮರೆಯದೆ ನೆನಸಿರುವೆ, ಮನದಾರೆ ವಂದಿಸುವೆ. ಕೀರ್ತನೆ 148 ಮೊದಲನೇ ವಚನ ಹಿಂಗೆ ಹೇಳುತ್ತೆ, ಕರ್ತನನ್ನು ನೀವು ಸ್ತುತಿಸಿರಿ, ಕರ್ತನನ್ನು ಆಕಾಶದಿಂದ ನೀವು ಸ್ತುತಿಸಿರಿ, ಉನ್ನತವಾದವುಗಳೇ ಆತನನ್ನು ಸ್ತುತಿಸಿರಿ. ಆತನ ದೂತರೆಲ್ಲರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಹೀಗೆ ನೋಡ್ತಾ ಇದ್ದೀವಿ ವೇದ ವಾಕ್ಯದಲ್ಲಿ ಒಂದೊಂದಾಗಿ ಸ್ತುತಿಸಿರಿ 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 ಅಂತ ಹೇಳ್ತಾ ಇದೆ. ಕೊನೆಯದಾಗಿ 13ನೇ ವಾಕ್ಯ ಹೇಳುತ್ತೆ, ಕರ್ತನ ಹೆಸರನ್ನು ಸ್ತುತಿಸಿರಿ. ಆತನ ಹೆಸರು ಮಾತ್ರ ಶ್ರೇಷ್ಠವಾಗಿದೆ, ಆತನ ಮಹಿಮೆಯು
ಭೂಮ್ಯಾಕಾಶಗಳ ಮೇಲೆ ಅದೇ ಆತನು ತನ್ನ ಜನರ ಕೊಮ್ಮನ್ನು ಮೇಲಕ್ಕೆತ್ತಿದ್ದಾನೆ. ಆತನ ಪರಿಶುದ್ಧರೆಲ್ಲರೂ ಇಸ್ರಾಯೇಲಿನ ಮಕ್ಕಳು, ಅಂದರೆ ಆತನಿಗೆ ಸಮೀಪವಾದ ಜನರ ಸ್ತೋತ್ರವನ್ನು ಗೌರವಿಸುತ್ತಾನೆ. ಕರ್ತನಿಗೆ ಸ್ತೋತ್ರ. ಆಮೆನ್. ಪ್ರಿಯರೇ, ಅರಣ್ಯಕಾಂಡ 26:12 ವಚನ ಹೀಗೆ ಬರೆದಿದೆ, ಇದಲ್ಲದೆ ಇಸಾಕನು ಆ ದೇಶದಲ್ಲಿ ಬಿತ್ತಿದ, ಆ ಬಿತ್ತಿದ ವರ್ಷದಲ್ಲಿಯೇ 100ರಷ್ಟು ಫಲವನ್ನು ಹೊಂದಿದರು. ಕರ್ತನು ಅವನನ್ನು ಆಶೀರ್ವದಿಸಿದರು. ನೋಡಿ ಪ್ರಿಯರೇ, ಒಂದು ಬರಗಾಲ ಇತ್ತು. ಯಾಕೆ ಮೊದಲನೇ ವಚನದಲ್ಲಿ ಹೇಳ್ತಾರೆ, ಅಬ್ರಹಾಮನ ದಿನಗಳಲ್ಲಿ ಬಂದ ಮೊದಲನೆಯ ಬರವಲ್ಲದೆ ದೇಶದಲ್ಲಿ ಮತ್ತೊಂದು ಬರ ಬಂದಿತ್ತು. ನೋಡಿ, ಈ ಬರಗಾಲದಲ್ಲಿ ಇಸಾಕನು, ವೇದವಾಕ್ಯ ಹೇಳುತ್ತೆ, ಬಿತ್ತಿದರು, 100ರಷ್ಟು ಫಲವನ್ನು ಹೊಂದಿದರು. ಹೇಗೆ 100ರಷ್ಟು ಫಲ ಬಂತಂದ್ರೆ ಇಸಾಕನು ವಿಶ್ವಾಸದಿಂದ ಬಿತ್ತಿದರು. ಪ್ರಿಯ ಸ್ನೇಹಿತರೆ, ನೀವು ವಿಶ್ವಾಸದಿಂದ ಜೀವಿಸುವಾಗ ದೇವರು ನಿಮ್ಮ ಜೀವಿತದಲ್ಲೂ ಫಲವನ್ನು ಕೊಡುತ್ತಾರೆ. ನಾನು ಕೂಡ ವ್ಯಾಪಾರ ಮಾಡುವ ಕೆಲಸ ಮಾಡ್ತಾ ಇದ್ದೀನಿ. ಈ ಕೊರೋನಾ ವೈರಸ್ನಿಂದ ನನಗೂ ವ್ಯಾಪಾರ ತುಂಬಾ ಕಷ್ಟ ಆಗಿ ವ್ಯಾಪಾರ ಸಿಕ್ಕಲೇ ಇಲ್ಲ. ನಾನು ತುಂಬಾ ಕಷ್ಟಪಟ್ಟೆ, ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ತುಂಬಾ ತೊಂದರೆಯಲ್ಲಿದ್ದೆ. ಪ್ರಿಯರೇ, ಒಂದು ವೇಳೆ ನೀವು ಅದರ ತೊಂದರೆ ಇರಬಹುದು, ಕರ್ತನಲ್ಲಿ ನೀವು ಕಾಯಿರಿ. ಕರ್ತನ ಸಮ್ಮುಖದಲ್ಲಿ ನಾವು ಕಾಯುವಾಗ ದೇವರು ಏನಾದ್ರೂ ಮಾಡ್ತಾರೆ. ನನಗೆ ನೋಡಿ, ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟೆ. 2 ತಿಂಗಳು ಕಷ್ಟಪಟ್ಟೆ, 3ನೇ ತಿಂಗಳು ಕಷ್ಟಪಟ್ಟೆ, 3 ತಿಂಗಳು ಕಷ್ಟಪಡ್ತಾ ಇದೆ. ಇದರಿಂದ ಆವಾಗ ನಾನು ಮಾಡಿದ ಕೆಲಸ ಕರ್ತನಲ್ಲಿ ಕಾಯ್ತಾ ಇದೆ. ವಿಶ್ವಾಸದಿಂದ ಕರ್ತನು ನನಗೆ ಖಂಡಿತವಾಗಲೂ 2ರಷ್ಟು ಆಶೀರ್ವಾದ ಕೊಡ್ತಾರಂತ ವಿಶ್ವಾಸದಿಂದ ಕರ್ತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರು ಏನು ಮಾಡಿದ್ರು ಅನ್ನೋದನ್ನು ಕೇಳಕ್ಕಿಂತ ಮುಂಚೆ ಒಂದು ಒಳ್ಳೆಯ ಹಾಡನ್ನು ನಾವು ಕೇಳೋಣವಾ? ಕರ್ತನಿಗೆ ಕಾಯುವರು ಅವಮಾನ ಹೊಂದರು. ಸ್ತೋತ್ರ ಕರ್ತನಿಗೆ. ಸ್ತೋತ್ರ ಕರ್ತನೆ. ಕರ್ತನಿಗೆ ಕಾಯುವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ಎತ್ತವಾಗದು. ಕರ್ತನಿಗೆ ಕಾಯುವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವ ಕರ್ತನೆ, ಬಲ ಹೊಂದುವೆ, ಎದ್ದೇಳುವೆ, ಹಾದಿನಂತೆ ನಾನು ಹಾರುವೆ ಸ್ವಾಮಿ. ಸ್ತೋತ್ರ ರಾಜ ನಿಮಗೆ. ಆಮೇಲೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ ನಿಮಗೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ,
ಸಾಲಲ್ಲೇ ಕಾಯುವೆ, ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹೌದು ಪ್ರಿಯರೇ, ನನ್ನ ಜೀವನದಲ್ಲಿ ಕೂಡ 2 ತಿಂಗಳು ವ್ಯಾಪಾರದಲ್ಲಿ ತುಂಬಾ ತೊಂದರೆ ಆಗಿತ್ತು. ಕೊರೋನಾ ವೈರಸ್ ಈ ಪ್ರಾಬ್ಲಮ್ ಇಂದ 3ನೇ ತಿಂಗಳು 2 ತಿಂಗಳ ದೇವರ ಕರ್ತನಲ್ಲಿ ನಾನು ಕಾಯ್ತಾ ಇರುವಾಗ 3ನೇ ತಿಂಗಳು ದೇವರು ನನ್ನನ್ನು ಬಲಪಡಿಸಿದರು. ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ನನ್ನ ಬಲಪಡಿಸಿದರು. ಆವಾಗ ನಾನು ಪ್ರಾರ್ಥನೆ ಮಾಡಿದೆ ಕರ್ತನಿಗೆ, ಅಪ್ಪ ಬರೋ ತಿಂಗಳಲ್ಲಿ ನನಗೆ ನೀವು ಖಂಡಿತವಾಗ್ಲೂ 2ರಷ್ಟು ನನಗೆ ವ್ಯಾಪಾರ ಕೊಡ್ತೀರಾ, ಒಳ್ಳೆ ವ್ಯಾಪಾರ, ಒಳ್ಳೆ ಬಿಸ್ನೆಸ್ ಕೊಡ್ತೀರಾ ಅಂತ ನಾನು ಕರ್ತನಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಿಯರೇ, 4ನೇ ತಿಂಗಳು 3ನೇ ದಿವಸಕ್ಕೆ ದೇವರು ಒಂದು ದೊಡ್ಡ ಆರ್ಡರ್ ನನಗೆ ಕೊಟ್ಟರು. ನನ್ನ ವ್ಯಾಪಾರದಲ್ಲಿ ಒಂದು ದೊಡ್ಡ ಆರ್ಡರ್. ಅದರ ಮೊತ್ತ ಎಷ್ಟಂದರೆ ಹಿಂದಿನ ತಿಂಗಳಿಗಿಂತ 2ರಷ್ಟು ಒಂದು ಒಳ್ಳೆ ಆರ್ಡರ್ ದೇವರು ನನಗೆ ಕೊಟ್ಟರು. ಪ್ರಿಯರೇ, ಹೌದು ಸ್ನೇಹಿತರೆ, ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ದೇವರು ಅದ್ಭುತವನ್ನು ಮಾಡುತ್ತಾರೆ. ನಾವೆಲ್ಲರೂ ಸರಿ ಈ ಹಾಡನ್ನು ಹಾಡೋಣವಾ? ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ಕರ್ತನೆ ಅನ್ನೋ ಹಾಡನ್ನು, ಒಂದು ಒಳ್ಳೆ ಹಾಡನ್ನು ನಾವೆಲ್ಲರೂ ಸೇರಿ ಹಾಡಿ ದೇವರ ನಾಮ ಮಹಿಮೆ ಪಡಿಸೋಣ. ಸ್ತೋತ್ರ ರಾಜ, ಸ್ತೋತ್ರಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅಪ್ಪ, ಈ ಹಾಡನ್ನು ಕೇಳಿ ಒಬ್ಬೊಬ್ಬರ ಜೀವನದಲ್ಲಿ ನೀವೇ ಏನಾದ್ರೂ ಮಾಡಬೇಕು ಸ್ವಾಮಿ. ಅದ್ಭುತ ಮಾಡಿ ಕರ್ತನೆ. ಸ್ತೋತ್ರ ರಾಜ, ಸ್ತೋತ್ರಪ್ಪ. ಸ್ತೋತ್ರ ರಾಜ. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಸುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮ
ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ. ಹೌದು ಕರ್ತನೆ, ಅಪ್ಪ, ಈ ಸ್ತುತಿಸೋಣವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಅರ್ಪಿಸ್ತೀನಿ ಕರ್ತನೆ. ಅಪ್ಪ, ಒಬ್ಬೊಬ್ಬರ ಜೀವಿತದಲ್ಲಿ ನೀವೇ ಏನಾದ್ರೂ ಮಾಡಬೇಕು ಅಂತ ನಾವು ಪ್ರಾರ್ಥಿಸ್ತೀವಿ ಕರ್ತನೆ. ಎಲ್ಲರ ಜೀವಿತದಲ್ಲಿ ನೀವು ಅದ್ಭುತ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ಅವರ ವೈಯಕ್ತಿಕ ಜೀವನದಲ್ಲಿ, ಅವರ ಕುಟುಂಬ ಜೀವನದಲ್ಲಿ, ಅವರ ಸೇವೆಯಲ್ಲಿ, ಅವರ ಕೆಲಸಗಳಲ್ಲಿ, ಮತ್ತೆ ಕರ್ತನೆ ಅವರಿಗೆ ಇರುವ ಎಲ್ಲಾ ಕಾರ್ಯಗಳಲ್ಲೂ ಕರ್ತನೆ ನೀವೇ ಆಶೀರ್ವಾದ ಮಾಡಿ ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅಪ್ಪ, ನಿಮ್ಮ ನಾಮ ಒಂದೇ ಎಲ್ಲರ ಜೀವಿತದಲ್ಲಿ ಮಹಿಮೆ ಹೊಂದಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ತಂದೆಯೇ, ಅಪ್ಪ, ನಮ್ಮ ಪಾಸ್ಟಪ್ಪ ಮತ್ತೆ ಅವ್ರ ಕುಟುಂಬದವರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ಅಪ್ಪ, ಈ ಸ್ತುತಿಸೋಣ ಕಾರ್ಯಕ್ರಮವನ್ನು ನೀವು ಆಶೀರ್ವಾದ ಮಾಡೋದಕ್ಕೆ ನಿಮಗೆ ಸ್ತೋತ್ರ, ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಎಲ್ಲ ಸ್ತುತಿ, ಘನ, ಮನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿಸ್ತೀವಿ ಕರ್ತನೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ಕರ್ತನು ಆಗಿರುವ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೀವಿ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್.